ನೀವೇನಾದರೂ ಈ ಮಾರ್ಚ್ನಲ್ಲಿ ಗುಜರಾತ್ ಸುತ್ತಾಡಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಒಂದೊಳ್ಳೆ ಪ್ಯಾಕೇಜ್ ಇದೆ ನೋಡಿ ಇಲ್ಲಿ. ನಾನು ಕೂಡ ರೀಸೆಂಟಾಗಿ ಗುಜರಾತ್ ವಿಸಿಟ್ ಮಾಡಿ ಬಂದೆ. ತುಂಬ ಬ್ಯೂಟಿಫುಲ್ ಆಗಿರೋ ಸ್ಟೇಟ್ ಅದು. ಇನ್ನು ಹೋಗದೇ ಇರೋರು ಒಂದ್ಸಲ ಟ್ರೈ ಮಾಡಿ. ಏನಿಲ್ಲ, ಟೂರ್ ಪ್ಲ್ಯಾನ್ ತುಂಬ ಸಿಂಪಲ್ಲು. 7 ನೈಟ್ 8 ಡೇಸ್ ಟೂರ್ ಪ್ಯಾಕೇಜ್ ಇದು. ಬೆಂಗಳೂರಿಂದ ಹೊರಡುತ್ತೆ. ಇದೇ ಮಾರ್ಚ್ 15, 2026 ಫ್ಲೈಟ್ ಟೂರ್ ಪ್ಯಾಕೇಜ್ ಇದು. ಇದರಲ್ಲಿ ಅಹಮದಾಬಾದ್, ಭಾವ್ನಗರ್, ದ್ವಾರಕಾ, ಕೆವಾಡಿಯಾ, ಪೋರ್ಬಂದರ್, ಸೋಮನಾಥ್, ವಡೋದರ ಇವುಗಳೆಲ್ಲ ಕವರ್ ಆಗುತ್ತೆ. ಬನ್ನಿ ಕ್ವಿಕ್ಕಾಗಿ ಐಟ್ನರಿ ನೋಡ್ಕೊಂಡು ಬರೋಣ. ಡೇ 1 ಮಾರ್ಚ್ 15ರಂದು ಮಧ್ಯಾಹ್ನ 1 ಗಂಟೆ ಹಾಗೆಲ್ಲ ಬೆಂಗಳೂರು ಏರ್ಪೋರ್ಟಿಂದ ಹೊರಡೋದು. 2 ಅವರ್ಸ್ ಆದಮೇಲೆ ರಾಜ್ಕೋಟ್ ಏರ್ಪೋರ್ಟ್ ರೀಚ್ ಆಗ್ತದೆ. ಅಲ್ಲಿಂದ ಎ ಸಿ ಗಾಡೀಲಿ ದ್ವಾರಕಾ ಕರ್ಕೊಂಡು ಹೋಗ್ತಾರೆ. ಹೋಟೆಲ್ ಚೆಕ್ ಇನ್ ಆಗಿ ಅವತ್ತು ರಾತ್ರಿ ಅಲ್ಲೇ ಸ್ಟೇ ಇರುತ್ತೆ. ಡೇ 2ನಲ್ಲಿ ಪವಿತ್ರ ಚಾರ್ಧಾಮ್ಗಳಲ್ಲಿ ಒಂದಾದ ದ್ವಾರಕಾಧೀಶನ ದರ್ಶನ ಪಡೆಯೋದು. ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ನಾಗೇಶ್ವರ ಜ್ಯೋತಿರ್ಲಿಂಗ ನೋಡಕ್ಕೆ ಹೋಗೋದು. ಇಲ್ಲಿ ಶಿವನನ್ನ ಹಾವಿನ ರೂಪದಲ್ಲಿ ಪೂಜೆ ಮಾಡ್ತಾರೆ. ಅಲ್ಲಿಂದ ಮುಂದೆ ಗೋಪಿ ತಲವನ್ನು ನೋಡೋದು. ಇದು ಗೋಪಿಕೆಯರು ಪ್ರಾಣತ್ಯಾಗ ಮಾಡಿದ ಸ್ಥಳ. ಇಲ್ಲಿ ಗೋಪಿ ಚಂದನ ತುಂಬ ಪವಿತ್ರ. ಇಲ್ಲಿಂದ ಮುಂದೆ ಬೆಟ್ ದ್ವಾರಕ ನೋಡೋದು. ಕೃಷ್ಣ ಸುಧಾಮರ ಸ್ನೇಹಕ್ಕೆ ಸಾಕ್ಷಿಯಾದ ಸ್ಥಳ ಇದು. ಮುಂದೆ ರುಕ್ಮಿಣಿ ದೇವಿ ಟೆಂಪಲ್ ನೋಡಿಕೊಂಡು ರಾತ್ರಿ ದ್ವಾರಕದಲ್ಲೇ ಸ್ಟೇ ಇರುತ್ತೆ. 3ನೇ ದಿನ ತಿಂಡಿ ಮುಗಿಸಿ ಹೋಟೆಲ್ ಚೆಕ್ಔಟ್ ಆಗಿ ಕೀರ್ತಿ ಮಂದಿರ ಮತ್ತು ಸುಧಾಮ ಟೆಂಪಲ್ ನೋಡೋದು. ನಂತರ ಬಾಲ್ಕಾ ತೀರ್ಥ ನೋಡಿಕೊಂಡು ಸರ್ವಪ್ರಥಮ ಜ್ಯೋತಿರ್ಲಿಂಗವಾದ ಸೋಮನಾಥ್ ಟೆಂಪಲ್ ನೋಡೋದು. ತುಂಬ ಬ್ಯೂಟಿಫುಲ್ ಟೆಂಪಲ್ ಇದು. 17 ಬಾರಿ ಧ್ವಂಸ ಮಾಡಿದರೂ ಕೂಡ 18ನೇ ಬಾರಿ ಹಿಂದಿನದಕ್ಕಿಂತ ಭವ್ಯವಾಗಿ ತಲೆ ಎತ್ತಿ ನಿಂತಿದೆ. ಇಲ್ಲಿನ ಲೇಸರ್ ಶೋ ಕೂಡ ತುಂಬಾನೇ ಸೂಪರ್ ಆಗಿರುತ್ತೆ ನೋಡೋಕೆ. ಟೈಮ್ ಇದ್ರೆ ಲೇಸರ್ ಶೋ ನೋಡಿಕೊಂಡು ಊಟ ಮುಗಿಸಿ ರಾತ್ರಿ ಸೋಮನಾಥ್ದಲ್ಲೇ ಸ್ಟೇ ಇರುತ್ತೆ. 4ನೇ ದಿನ ಸಾಸನ್ಗಿರ್ ಫಾರೆಸ್ಟ್ ನೋಡಕ್ಕೆ ಹೋಗೋದು. ನ್ಯಾಷನಲ್ ಪಾರ್ಕ್ ಹಾಗೆ ವೈಲ್ಡ್ ಲೈಫ್ ಸ್ಯಾಂಚುರಿ ಇದು. 1 ಅವರ್ ಸಫಾರಿ ಕೂಡ ಇರುತ್ತೆ. ಸಫಾರಿ ಎಲ್ಲ ಮುಗಿಸಿ ಅಲ್ಲಿಂದ ಭಾವನಗರಕ್ಕೆ ಹೋಗಿ ರಾತ್ರಿಯಲ್ಲೇ ಸ್ಟೇ ಇರುತ್ತೆ. 5ನೇ ದಿನ ನಿಷ್ಕಳಂಕ ಮಹಾದೇವ ಮಂದಿರ ನೋಡಕ್ಕೆ ಹೋಗೋದು. ಇದು ಸಮುದ್ರದಲ್ಲಿರುವ ಟೆಂಪಲ್. ನೀರಿನ ಏರಿಳಿತ ನೋಡಿಕೊಂಡು ಎಂಟ್ರಿ ಇರುತ್ತೆ. ದಿನದ ಮೋಸ್ಟ್ ಆಫ್ ದ ಟೈಮ್ ಟೆಂಪಲ್ ನೀರಿನಲ್ಲೇ ಮುಳುಗಿರುತ್ತೆ. ಇಲ್ಲಿಗೆ ಹೋಗೋದು ಒಂಥರ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಇದು ಮುಗಿಸಿ ಅಹಮದಾಬಾದ್ ಹೋಗಿ ರಾತ್ರಿಯಲ್ಲೇ ಸ್ಟೇ. 6ನೇ ದಿನ ತಿಂಡಿ ಮುಗಿಸಿ ಸಬರಮತಿ ಆಶ್ರಮ, ಅಡಲಾಜ್ ಸ್ಟೆಪೆಲ್ ಹಾಗೆಯೇ ಅಕ್ಷರಧಾಮ ನೋಡಿಕೊಂಡು ಶಾಪಿಂಗ್ ಮಾಡೋರಿದ್ರೆ ಶಾಪಿಂಗ್ ಮಾಡಿಕೊಂಡು ಅವತ್ತು ರಾತ್ರಿ ಅಲ್ಲೇ ಸ್ಟೇ. 7ನೇ ದಿನ ಅಲ್ಲಿಂದ ಸೀದಾ ಕೆವಾಡಿಯ ಹೋಗೋದು. ಇಲ್ಲೇ ಇರೋದು ನೋಡಿ, ವರ್ಲ್ಡ್ ಟಾಲೆಸ್ಟ್ ಸ್ಟ್ಯಾಚ್ಯೂ ಆಫ್ ಯೂನಿಟಿ, ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರದ್ದು. ಅದೆಲ್ಲ ನೋಡಿಕೊಂಡು ರಾತ್ರಿ ವಡೋದರ ಬಂದು ಸ್ಟೇ ಇರುತ್ತೆ. 8ನೇ ದಿನ ಅಂದರೆ ಟೂರ್ನ ಕೊನೆಯ ದಿನ ಸಯ್ಯಾಜಿ ಬಾಗ್ ಮ್ಯೂಸಿಯಂ ಮತ್ತು ಲಕ್ಷ್ಮೀ ವಿಲಾಸ್ ಪ್ಯಾಲೇಸ್ ನೋಡಿಕೊಂಡು 4 ಗಂಟೆ ಫ್ಲೈಟ್ನಲ್ಲಿ ಅಲ್ಲಿಂದ ಹೊರಟ್ರೆ 6 ಗಂಟೆ ಹಾಗೆಲ್ಲ ಬ್ಯಾಂಗ್ಳೂರ್ ರೀಚ್ ಆಗ್ತೀರಾ. ಇಷ್ಟೇ ಪ್ಲಾನ್ ಇರೋದು. ಇದರಲ್ಲಿ ಏರ್ ಟಿಕೆಟ್ ಬೆಂಗಳೂರಿಂದ ರಾಜ್ಕೋಟ್, ವಡೋದರದಿಂದ ಬೆಂಗಳೂರು ಇನ್ಕ್ಲೂಡ್ ಆಗಿರುತ್ತೆ. ಜೊತೆಗೆ 7 ರಾತ್ರಿ ಅಕೊಮಡೇಷನ್ ಇರುತ್ತೆ ವಿತ್ ಬ್ರೇಕ್ಫಾಸ್ಟ್ ಹಾಗೆಯೇ ಡಿನ್ನರ್. ಲೋಕಲ್ ಸುತ್ತಾಡೋಕೆ ಎ ಸಿ ವೆಹಿಕಲ್ ಇರುತ್ತೆ. ಟ್ರಾವೆಲ್ ಇನ್ಶೂರೆನ್ಸ್, ಟೋಲ್, ಪಾರ್ಕಿಂಗ್ ಎಲ್ಲನೂ ಇನ್ಕ್ಲೂಡ್ ಆಗಿರುತ್ತೆ. ಇದು ಬಿಟ್ಟು ಬಾಕಿ ಎಲ್ಲ ಎಕ್ಸ್ಕ್ಲೂಡ್ ಆಗಿರುತ್ತೆ. ಅಂದರೆ ಲಂಚ್ ಮೇನ್ ಆಗಿ ಎಕ್ಸ್ಕ್ಲೂಡ್ ಆಗಿರುತ್ತೆ. ಎಂಟ್ರಿ ಫೀಸು, ಅದರ್ ಆಕ್ಟಿವಿಟೀಸ್ ಚಾರ್ಜಸ್ ಎಲ್ಲ ಎಕ್ಸ್ಕ್ಲೂಡ್ ಆಗಿರುತ್ತೆ. ಟೂರ್ ಟ್ಯಾರಿಫ್ ಇರೋದು ಸಿಂಗಲ್ ಆಕ್ಯುಪೆನ್ಸಿಗೆ 53,200 ರೂಪಾಯಿ, ಡಬಲ್ ಆಕ್ಯುಪೆನ್ಸಿಗೆ 40,500 ರೂಪಾಯಿ ಪರ್ ಪರ್ಸನ್ಗೆ. ಟ್ರಿಪಲ್ ಆಕ್ಯುಪೆನ್ಸಿ ಅಂದರೆ ಒಂದು ರೂಮಲ್ಲಿ 3 ಜನ ಶೇರಿಂಗ್ ಇದ್ದರೆ ಒಬ್ಬರಿಗೆ 38,500 ರೂಪಾಯಿ. 5ರಿಂದ 11 ವರ್ಷದ ಮಕ್ಕಳಿಗೆ ವಿತ್ ಬೆಡ್ ಆದರೆ 34,500, ವಿತೌಟ್ ಬೆಡ್ ಆದರೆ 31,600. 2ರಿಂದ 4 ವರ್ಷದ ಮಕ್ಕಳಿಗೆ 24,000 ಪರ್ ಚೈಲ್ಡ್ ಇರುತ್ತೆ. ನೆಕ್ಸ್ಟ್ ಟೂರ್ ಡೇಟ್ ಬಂದು 15 ಮಾರ್ಚ್ 2026ಕ್ಕೆ. ಗುಜರಾತ್ ನೋಡೋ ಪ್ಲಾನ್ ನಿಮ್ದು ಏನಾದರೂ ಇದ್ದರೆ ಈ ಟೂರ್ ಪ್ಯಾಕೇಜ್ನ ಒಂದ್ಸಲ ಕನ್ಸಿಡರ್ ಮಾಡ್ಬೋದು. ಬುಕ್ಕಿಂಗ್ ಮಾಡೋದು ಹೇಗೆ ಅಂತ ನೋಡೋದಾದ್ರೆ ಗೂಗಲ್ನಲ್ಲಿ IRCTC ಟೂರಿಸಂ ಅಂತ ಹೊಡೀರಿ. ಅವ್ರ ಅಫಿಷಿಯಲ್ ಪೇಜ್ ಓಪನ್ ಮಾಡಿ. ಅಲ್ಲಿ ಸರ್ಚ್ ಬಾರ್ನಲ್ಲಿ ಬ್ಯಾಂಗ್ಳೂರ್ ಅಂತ ಹಾಕಿ. 2 ಇದೆ, ಬೆಂಗಳೂರು ಆ್ಯಂಡ್ ಬ್ಯಾಂಗ್ಳೂರ್ ಅಂತ. ಸೊ ಬ್ಯಾಂಗ್ಳೂರ್ ಅಂತ ಹಾಕಿ, BANGALORE. ಬ್ಯಾಂಗ್ಳೂರ್ ಒರಿಜಿನ್ ಇರೋದನ್ನು ಸೆಲೆಕ್ಟ್ ಮಾಡಿ. ಆವಾಗ ಬ್ಯಾಂಗ್ಳೂರ್ನಿಂದ ಹೊರಡು ಟೂರ್ ಪ್ಯಾಕೇಜ್ ಲಿಸ್ಟ್ ಕಾಣಿಸುತ್ತೆ. ಬೇರೆ ಬೇರೆ ಪ್ಯಾಕೇಜ್ ಇದೆ, ಅದನ್ನು ಬೇಕಾದರೂ ಗೋತ್ರು ಮಾಡ್ಬೋದು. ನಾನು ವಿಡಿಯೋದಲ್ಲಿ ಹೇಳ್ತಿರೋ ಪ್ಯಾಕೇಜ್ ಬಂದು ವಿಬ್ರಾನ್ ಗುಜರಾತ್ ವಿತ್ ಸ್ಟ್ಯಾಚ್ಯೂ ಆಫ್ ಯೂನಿಟಿ. ಆ ಪ್ಯಾಕೇಜ್ ಸೆಲೆಕ್ಟ್ ಮಾಡಿ ವ್ಯೂ ಡೀಟೇಲ್ಸ್ ಅಂತ ಕೊಡಿ. ಅಲ್ಲಿ ಫುಲ್ ಇನ್ಫೋ ಸಿಗುತ್ತೆ ನಿಮಗೆ. ಒಂದ್ಸಲ ಓದ್ಕೊಂಡು ಬಿಡಿ ಏನೇನು ಡೀಟೇಲ್ಸ್ ಇದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬುಕ್ ನೌ ಅಂತ ಕೊಟ್ಟು ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಅವೈಲೇಬಲ್ ಇದೆ ತೋರಿಸ್ತಾ ಇದೆ. ಕಂಟಿನ್ಯೂ ಅಂತ ಕೊಟ್ಟು ಆಕ್ಯುಪೆನ್ಸಿ ಸೆಲೆಕ್ಟ್ ಮಾಡಿ. ಅಂದರೆ ಒಂದು ರೂಮ್ನಲ್ಲಿ ಎಷ್ಟು ಶೇರಿಂಗ್ ಇರ್ತೀರಾ ನೀವು ಅಂತ ಹೇಳ್ಬಿಟ್ಟು, 2-3 ಜನನ ಅಂತ. ಒಂದು ನೆನ್ಪಿಟ್ಕೊಳ್ಳಿ, ನೀವು ಸಿಂಗಲ್ ಪರ್ಸನ್ ಆಗಿದ್ದು ಬಜೆಟ್ ಕಮ್ಮಿ ಆಗುತ್ತೆ ಅಂತ 3 ಶೇರಿಂಗ್ ರೂಮ್ನ ಬುಕ್ ಮಾಡೋಕ್ಕಾಗಲ್ಲ. 3 ಶೇರಿಂಗ್ ಅಥವಾ 2 ಶೇರಿಂಗ್ ರೂಮ್ ಬುಕ್ ಮಾಡುವಾಗ ಅಷ್ಟು ಜನರ ಪೇಮೆಂಟ್ನ ಒಟ್ಟಿಗೆ ಮಾಡಬೇಕು. ಸೊ ನೀವು 2-3 ಜನ ಒಟ್ಟಿಗೆ ಇದ್ದರೆ ಮಾತ್ರ ಈ ಆಪ್ಷನ್ನ ತಗೋಬೋದು. ರೂಮ್ ಸೆಲೆಕ್ಟ್ ಆದಮೇಲೆ ನಿಮ್ಮ ಬೇಸಿಕ್ ಡೀಟೇಲ್ಸ್ ಹಾಕಿ ಟಿಕೆಟ್ನ ಬುಕ್ ಮಾಡ್ಕೋಬಹುದು. ಪೇಮೆಂಟ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ, ಇಮೇಲ್ಗೆ ಟಿಕೆಟ್ ಕನ್ಫರ್ಮೇಷನ್ ಬರುತ್ತೆ.
ಇದೇ ವ್ಯಾಲಿಡ್ ಟಿಕೆಟು, ಇದನ್ನ ತೋರಿಸಿದ್ರೆ ಸಾಕಾಗುತ್ತೆ. ಇದ್ರ ಮೇಲೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಈ ನಂಬರ್ಗೆ ಡೈರೆಕ್ಟಾಗಿ ಕನೆಕ್ಟ್ ಆಗ್ಬೋದು. ಅವರೇ ನಿಮ್ಮೆಲ್ಲ ಡೌಟ್ಸ್ನು ಕ್ಲಿಯರ್ ಮಾಡ್ತಾರೆ. ಸೊ ಇಂಟ್ರೆಸ್ಟ್ ಇರೋರು ಬೇಗ ಬುಕ್ ಮಾಡ್ಕೊಳ್ಳಿ. ಇದೇ ರೀತಿ ಹೆಚ್ಚಿನ ಯೂಸ್ಫುಲ್ ಕಂಟೆಂಟ್ಗೆ ಮರಿದೇನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹ್ಯಾಪಿ ಆ್ಯಂಡ್ ಸೇಫ್ ಜರ್ನಿ.